ತಮಿಳುನಾಡಿನ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ಪೋರ್ಟ್ಗಾಗಿ ಬೆಂಗಳೂರಿನ ಗಡಿ ಭಾಗದ ಸಮೀಪದಲ್ಲಿ ಜಮೀನು ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಗು ಕೇಳಿಬಂದಿತ್ತು. ಈ ವಿಚಾರವಾಗಿ ರೈತರು ಹೊಸೂರು ಶಾಸಕರ ವಿರುದ್ಧ ದಂಗೆ ಎದ್ದಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ರೈತರ ವಿರೋಧ. ಬೆಂಗಳೂರು ಸಮೀಪ 2979 ಎಕರೆ ಭೂಸ್ವಾಧೀನ. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ಬಜೆಟ್ನಲ್ಲಿ ಮಹತ್ವದ ಅಪ್ಡೇಟ್ಸ್ ನೀಡಿತ್ತು. ಇದೀಗ ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಪೈಪೋಟಿ ನೀಡಲು ಮುಂದಾಗಿದ್ದಂತಹ ತಮಿಳುನಾಡಿಗೆ ಇದೀಗ ಮುಖಭಂಗ ಎದುರಾಗಿದೆ. ಹೊಸೂರಿನಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯ ಯೋಜನೆಗಾಗಿ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಂತಹ ತಮಿಳುನಾಡಿಗೆ ಭಾರೀ ಮುಖಭಂಗವಾಗಿದೆ. ಹೌದು, ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿತ್ತು. ಆದರೆ ಇದಕ್ಕೆ ಹಲವು ಅಡೆತಡೆಗಳು ಎದುರಾಗಿದೆ. ಮುಖ್ಯವಾಗಿ ಈ ಭಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯೇ ತೊಡಕಾಗಿದೆ. ಕೃಷಿ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳುವುದಕ್ಕೆ ತಮಿಳುನಾಡು ಸರ್ಕಾರ ಮುಂದಾಗಿದ್ದು, ಆದರೆ ಇದಕ್ಕೆ ಅಲ್ಲಿನ ಕನ್ನಡ ಮತ್ತು ತೆಲುಗು ಹಾಗೂ ತಮಿಳು ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಜೊತೆ ಕನ್ನಡದಲ್ಲಿ ಮಾತನಾಡಿದ ಶಾಸಕ. ತಮಿಳುನಾಡು ಶಾಸಕರ ಕನ್ನಡ ಪ್ರೇಮ ಫುಲ್ ವೈರಲ್. ಹೊಸೂರು ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸುಮಾರು 2979 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಉದ್ದೇಶಿಸಲಾಗಿದೆ. ಈ ಭಾಗದಲ್ಲಿ 12 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲು ಮುಂದಾಗಿತ್ತು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಹೊಸೂರು ಹಾಗೂ ಶೂಲಗಿರಿ ತಾಲೂಕಿನ ಒಟ್ಟು 12 ಗ್ರಾಮದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ ಎನ್ನಲಾಗ್ತಾ ಇದೆ. ಇನ್ನು ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಭೂಸ್ವಾಧೀನ ತೊಡಕಾಗಿದ್ದು, ಈ ಭಾಗದ ಕನ್ನಡ ರೈತರೊಂದಿಗೆ ಕನ್ನಡದಲ್ಲಿ ಮಾತನಾಡಿದ ಹೊಸೂರು ಶಾಸಕ ವೈ ಪ್ರಕಾಶ್, ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಮಾಡಲು ಬಿಡುವುದಿಲ್ಲ. ಒಂದು ವೇಳೆ ಈ ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ನಾನು ರಾಜಕೀಯಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ವಿಶೇಷ ಏನು ಅಂದ್ರೆ, ಇವರು ಆಡಳಿತಾರೂಢ ಡಿಎಂಕೆ ಪಕ್ಷದಿಂದ ಶಾಸಕರಾಗಿದ್ದಾರೆ. ಹೇಳ್ಬಿಡ್ತೀನಿ, ನಿಮ್ಮೂರಾಗ ಏರ್ಪೋರ್ಟ್ ಏನಾದ್ರು ಬಂದ್ರೆ ನಾನು ರಾಜಕೀಯಕ್ಕೆ ರಾಜೀನಾಮೆ ಮಾಡ್ತೀನಿ. ಇಲ್ಲೇ ನೀವೇನ್ ಮಾಡ್ತೀನಿ? ಯಾರ ಮೇಮ್ ಕೂತಾರಲ್ಲ ಸಿಎಂ ತರ್ಕೊಂಡು ನಾವು ಬಂದು ಎಲ್ಲಾ ಕರ್ಕೊಂಡೋದ್ರಿ ಕರ್ದಿರೋದು ನಿಜಾನೇ. కోటి ఏం తెలిసినా అప్పుడు వీళ్ళు పోయింది ఏమో తిరుచిలో మానాడు నడుస్తుంది. సీఎం ఆఫీస్ లో ఉండే ఒక హెల్పర్ కూడా ఆడే ఉండరు. తమిళనాడు పూరా స్టేట్ లెవెల్ ఇండియాకే తెలుసు మానాడు నడుస్తుంది డిఎంకే దగ్గర. వీళ్ళు అప్పుడు కావాలని ఆడిపోతారు. అపాయింట్మెంట్ మమ్మల్ని అడుగుతారా సార్? నేను డిఎంకే పార్టీలో డిస్ట్ರಿಕ್ಟ್ ಸೆಕ್ರೆಟರಿ. ನಾನು ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಒಂದ್ ಮಾತು ಅಣ್ಣ ನಿಮ್ ಆಫೀಸಾಗ ಹೋಗ್ತಾ ಇದೀವಿ, ಒಂದು ಪರ್ಮಿಷನ್ ಇಸ್ಕೊಂಡು ನಾನು ಹೇಳ್ತೀನಿ ಕೇಳು. ಯಾವ ಗೌರ್ಮೆಂಟ್ ಅವತ್ತು ಒಂದೇ ಒಂದು ಪುಳ್ಳೆ ಇಲ್ಲ, ನಮ್ಮ ಆಫೀಸಾಗೂ ಇಲ್ಲ, ನಮ್ ಇದ್ರಾಗೂ ಇಲ್ಲ. ಎಲ್ಲ ತಿರ್ಚಿನಾಗಿದ್ವಿ. ಎಲ್ಲ ತಿಳಿದ ನಿಮ್ಮನ್ನ ಕರ್ಕೊಂಡು ಹೋದವ್ರೆ. ನಾನು ಹೇಳ್ತೀನಿ ಕೇಳ್ಕೊ. ಇದೆಲ್ಲ ನಾನು 35 ವರ್ಷ ಸರ್ವಿಸ್. ಇಲ್ಲಿ ಕೇಳೋಣ, ನಾನು ರಾಜಕೀಯದಾಗ 35 ವರ್ಷ ಇದ್ರಾಗಿದ್ದೀನಿ. ಅರ್ಥ ಆಯ್ತಾ? ಇದನ್ನ ಬೇಕಂತ ತಿಳಿದು ನಿಮ್ಮನ್ನ ಎಬ್ಬರಿಸಿ ಕರ್ಕೊಂಡು ಹೋಗವ್ರೆ. ಅರ್ಥ ಆಯ್ತಾ? ಇದನ್ನ ನಿಮ್ಗೆ ಪರಿಹಾರ ಮಾಡ್ಕೊಡ್ಬೇಕಂತ ಯಾರು ಕರ್ಕೊಂಡೋಗಿಲ್ಲ. ಪರಿಹಾರ ಮಾಡ್ಕೊಡ್ಬೇಕಂತ ಹೋರಾಟ ಮಾಡ್ತಾ ಇರೋದು ನಾವೇ. ನೀವು ನಮ್ಮಲ್ಲ ಅಂತೀರಿ, ಯಾರೋ ಕುರಿಗಳು ನಂಬ್ತೀರಾ. ನಮ್ಮ ಏನು ಮಾಡಕ್ಕಾಗಲ್ಲ. ಇವಾಗ ನಿಮ್ಮೂರ್ಗ್ ರೋಡ್ ಪೂಜೆ ಹಾಕಕ್ ಬಂದಿದ್ದೀನಿ. ಬೇಡ ಅಂತಂದ್ರೆ ನಾನು ಬೇಕಾದ್ರೆ ಈ ರೋಡ್ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಕ್ ಪವರ್ ಇರ್ತದೆ. ನಿಮ್ಮೂರ್ ರೋಡ್ ನೀವು ಬರ್ದಿರಾನೆ ಕ್ಯಾನ್ಸಲ್ ಮಾಡಂದ್ರೆ ಒಂದ್ ಕೆಲಸ ಮಾಡೋಣ, ಏನಾರ ಬಂದೆ ಹಾಕ್ಬಿಡೋಣ. 5 ವರ್ಷ ಇರ್ಲಿ ನಿಮ್ಮೂರಾಗನ. ಇಲ್ಲಿ ಕೇಳೋಣ, ಒಂದೇ ಒಂದು ಹೇಳ್ಬಿಡ್ತೀನಿ, ನಿಮ್ಮೂರಾಗ ಏರ್ಪೋರ್ಟ್ ಏನಾದ್ರು ಬಂದ್ರೆ ನಾನು ರಾಜಕೀಯಕ್ಕೆ ರಾಜೀನಾಮೆ ಮಾಡ್ತೀನಿ. ಇಲ್ಲೇ ನೀವೇನ್ ಮಾಡ್ತೀವಿ? ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕು ಎನ್ನುವಂತಹ ವಿಚಾರವನ್ನು ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಪಕ್ಷವು ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಆದರೆ ಹೊಸೂರಿನ ಶಾಸಕರು ನಾನು ಜನರೊಂದಿಗೆ ನಿಲ್ತೇನೆ, ನಿಮ್ಮ ವಿರೋಧದ ನಡುವೆ ಈ ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗುವುದಕ್ಕೆ ಬಿಡುವುದಿಲ್ಲ, ನಾನು ಈ ಭಾಗದ ಜನ ಹಾಗೂ ರೈತರೊಂದಿಗೆ ಇದ್ದೇನೆ ಅಂತ ಹೇಳಿ ಶಾಸಕರು ಭರವಸೆಯನ್ನ ನೀಡಿದ್ದಾರೆ.
ಶಾಸಕರಾದ ವೈ ಪ್ರಕಾಶ್ ತನ್ನ ಪಕ್ಷದ ವಿರುದ್ಧ ನಿಂತು ರೈತರ ಪರವಾಗಿ ಮಾತನಾಡಿದ್ದು ಹಾಗೂ ಶಾಸಕರು ಭಾಷಾ ಪ್ರೀತಿ ಹಾಗೂ ಪರಿಸ್ಥಿತಿಯನ್ನ ನಿಭಾಯಿಸಿರುವಂತಹ ರೀತಿಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇದೇ ರೀತಿ ಶಾಸಕರು ಜನರ ನಂಬಿಕೆಯನ್ನ ಉಳಿಸಿಕೊಳ್ತಾರಾ, ಇನ್ನು ಯೂಟರ್ನ್ ಹೊಡಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.